ನೋಡಿ, ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆ ಒಳ್ಳೇದಕ್ಕ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ಬಿಜೆಪಿಗೆ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ. ಈಗ ಆಲ್ರೆಡಿ ರಾಜ್ಯದಲ್ಲಿ ವರ್ಚಸ್ಸನ್ನ ಬಿಜೆಪಿ ಕಳ್ಕೊಂಡಿದೆ. ವಕ್ಫು, ಬಾಂಗ್ಲಾ ವಲಸಿಗರು ಸೇರಿ ಹಲವು ಹೋರಾಟಗಳ ಪ್ಲಾನ್ ಮಾಡಲಾಗಿತ್ತು. ಹಲವು ಹೋರಾಟವನ್ನ ರೂಪಿಸಿತ್ತು ಯತ್ನಾಳ್ ಅಂಡ್ ಟೀಮ್. ಈ ಹೋರಾಟಕ್ಕೆ ಯತ್ನಾಳ್ ಉಚ್ಚಾಟನೆಯಿಂದ ಹಿನ್ನಡೆ ಆಗ್ತಾ ಇದೆ. ಯತ್ನಾಳ್ ಅಂಡ್ ಟೀಮ್ ಸೈಲೆಂಟ್ ಆದರೂ ಕೂಡ ಬಿಜೆಪಿಗೆ ಕಷ್ಟ ಆಗುತ್ತೆ. ದಿನೇ ದಿನೇ ಬೆಲೆ ಏರಿಕೆ, ಮುಸ್ಲಿಂ ಮೀಸಲಾತಿ, ಹನಿ ಟ್ರ್ಯಾಪು, ಈ ಕುರಿತು ರಾಜ್ಯ ಬಿಜೆಪಿಯಿಂದ ವಿಫಲ ಹೋರಾಟ. ಯಾವ ರೀತಿಯಾಗ್ಲೂ ಕೂಡ ಇವರು ಹೋರಾಟಗಳು ಸರಿಯಾಗಿ ಪ್ಲಾನಿಂಗ್ ಆಗಿಲ್ಲ. ಯಾವುದೂ ಕೂಡ ಇವ್ರಿಗೆ ಸಕ್ಸಸ್ ಅನ್ನ ತಂದುಕೊಡ್ತಾ ಇಲ್ಲ. ಈ ಕುರಿತು ಸದನದ ಒಳಗೆ ಹೊರಗಡೆ ಹೋರಾಟ ಮಾಡಿಬಿಟ್ಟು ಸೈಲೆಂಟ್ ಆಗ್ಬಿಡ್ತು ಬಿಜೆಪಿ. ಈಗ ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿಗೆ ಹೆಚ್ಚು ಡ್ಯಾಮೇಜ್ ಆಗಿದೆ. ಬೆಲೆ ಏರಿಕೆ ರಾಜಕಾರಣಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. ಯಾರೂ ಕೂಡ ಧ್ವನಿ ಎತ್ತಿ ಮಾತನಾಡೋರಿಲ್ಲ. ಎಲ್ಲೋ ಒಂದ್ ಕಡೆ ಒಂದು ಬೈಟ್ ಕೊಡ್ತಾರೆ, ಸದನದ ಒಳಗಡೆ ಗಲಾಟೆ ಮಾಡಿದ್ರು, ಹೊರಗಡೆ ಮಾಡಿದ್ರು. ಈಗ ಸೈಲೆಂಟ್ ಆಗ್ಬಿಟ್ರು. ಯತ್ನಾಳ್ ಉಚ್ಚಾಟನೆ ಆದ್ಮೇಲಂತೂ ಬಿಜೆಪಿಯಲ್ಲಿ ಒಂದ್ ರೀತಿಯಾದಂತಹ ಸ್ಮಶಾನ ಮೌನ ಆವರಿಸಿದಂತೆ ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯಾರು ಏನು ಮಾತನಾಡ್ತಾ ಇಲ್ಲ. ಇದರಿಂದ ಕಾಂಗ್ರೆಸ್ಗೆ ಸಾಕಷ್ಟು ಪ್ಲಸ್ ಆದಂತೆ ಕಾಣಿಸ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಬಿಜೆಪಿ ದೀಪಾ ರಾಜ್ಯದಲ್ಲಿ ಬಹಳಷ್ಟು ತನ್ನ ವರ್ಚಸ್ಸನ್ನ ಕಳ್ಕೊಳ್ತಾ ಇದೆ. ಎಲ್ಲೋ ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆ ಆದ ನಂತರ ಬಿಜೆಪಿಗೆ ಸಾಕಷ್ಟು ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಒಂಥರ ಆಡಳಿತ ಪಕ್ಷದ ಎಷ್ಟೋ ಒಂದು ಲೂಪ್ ಹೋಲ್ಸ್ ಇದ್ರೂ ಕೂಡ ಅದನ್ನ ಎತ್ತಿ ಹಿಡಿಯಲಾಗದಂತ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ. ದೀಪಾ, ಇಂದಿರಾ, ನಿಜ ವಕ್ಫ್ ವಿಚಾರದಲ್ಲಿ ದೊಡ್ಡ ಹೋರಾಟವನ್ನ ರೂಪಿಸಿದ್ದ ಯತ್ನಾಳ್ ಅಂಡ್ ಟೀಮ್ ಒಂದು ರೀತಿ ಯಶಸ್ವಿಯಾಗಿತ್ತು. ಅಂದ್ರೆ ಕೇಂದ್ರ ಸಮಿತಿ ಒಂದೇನಿದೆ, ಯತ್ನಾಳ್ ಅಂಡ್ ಟೀಮ್ ನ ಕರೆದು ಎಲ್ಲೆಲ್ಲಿ ವಕ್ಫ್ ಅಕ್ರಮ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ, ದಾಖಲೆಗಳನ್ನ ಪಡೆದುಕೊಂಡಿತ್ತು. ಅದು ಯತ್ನಾಳ್ ಅಂಡ್ ಟೀಮ್ ಮಾಡಿದ್ರು ಕೂಡ ಬಿಜೆಪಿಯೇ ಮಾಡಿದೆ ಅನ್ನುವಂತಹದ್ದು ಸಹಜವಾಗಿ ಕೇಳ್ತಾರೆ. ಅವರಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ರು ಅದು ಬಿಜೆಪಿ ಪಕ್ಷದಿಂದಲೇ ಆಗಿದೆ ಅನ್ನುವಂತಹದಿತ್ತು. ಆ ಒಂದು ಯಶಸ್ವಿಗೆ ಯತ್ನಾಳ್ ಅಂಡ್ ಟೀಮ್ ಶ್ರಮಿಸಿತ್ತು. ಆದ್ರೆ ಇದೀಗ ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡಿರೋದು ದೊಡ್ಡ ಮಟ್ಟಿನ ಡ್ಯಾಮೇಜ್ ಪಕ್ಷಕ್ಕೆ ಆಗ್ತಿದೆ. ಅದರ ನಷ್ಟವನ್ನ ಬಿಜೆಪಿನೇ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಬೆಲೆ ಏರಿಕೆ ಆಗಿರಬಹುದು ಅಥವಾ ಬೇರೆ ಬೇರೆ ಈ ಸ್ಪೆಷಲಿ ಈ ಒಂದು ವಕ್ಫ್ ವಿಚಾರ ಆದ ನಂತರದಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರ ವಿಚಾರದಲ್ಲಿ ಹೋರಾಟವನ್ನ ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆ ಸೇರಿ ಯತ್ನಾಳ್ ಅಂಡ್ ಟೀಮ್ ನಿರ್ಧಾರ ಮಾಡಿದ್ರು. ಆ ನಿಟ್ಟಿನಲ್ಲಿ ಒಂದಿಷ್ಟು ಕಾನೂನಿನ ಮೂಲಕವೂ ಕೂಡ ಹೋಗ್ಬೇಕು ಅನ್ನುವಂತಹದ್ದು ಕೂಡ ಅವರ ಸಭೆಯಲ್ಲಿ ನಿರ್ಧರಿತವಾಗಿರುವಂತಹ ವಿಚಾರ. ಈಗ ಯತ್ನಾಳ್ ಅಂಡ್ ಟೀಮ್ ಅನ್ನ ಅಂದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದಂತಹ ಬಳಿಕ ಯತ್ನಾಳ್ ಸೈಲೆಂಟ್ ಆದ್ರೆ ಅವರ ಟೀಮ್ ಕೂಡ ಸೈಲೆಂಟ್ ಆಗುತ್ತೆ. ಅಂದ್ರೆ ನಮ್ಮನ್ನೇ ಹೊರಗೆ ಹಾಕಿದ್ಮೇಲೆ ನಾವ್ಯಾಕೆ ಇವರಿಗೆ ಸಪೋರ್ಟ್ ಆದಂತಹ ಕೆಲಸ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿ ಬಂದೇ ಬರುತ್ತೆ. ಹಾಗಾಗಿ ಈ ನಷ್ಟವನ್ನ ಅನಿವಾರ್ಯವಾಗಿ ಬಿಜೆಪಿ ಅನುಭವಿಸಲೇಬೇಕಾದಂತಹದ್ದು ಇರುವಂತಹ ಪರಿಸ್ಥಿತಿ. ಇದರ ಜೊತೆಗೆ ಸದನದ ಒಳಗೂ ಕೂಡ ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಿದ್ದಂತಹದ್ದು ಯತ್ನಾಳ್. ಸುನೀಲ್ ಕುಮಾರ್, ಅಶೋಕ್ ಏನೇ ಮಾತಾಡಿದ್ರು ಅದರ ಪರೋಕ್ಷವಾಗಿ ಪರವಾಗಿ ನೇರವಾಗಿ ಮಾತನಾಡ್ತಾ ಇದ್ದಂತಹದ್ದು ಯತ್ನಾಳ್. ಅದು ಈಗ ಅವರಿಗೆ ಸದನದಲ್ಲೂ ಕೂಡ ಅದರದ ಒಂದು ಎಫೆಕ್ಟ್ ತಟ್ಟುತ್ತೆ ಅಂದ್ರೆ ತಪ್ಪಾಗಕ್ಕಿಲ್ಲ. ಆದ್ರೆ ಯತ್ನಾಳ್ ಆಚೆ ಹಾಕಿದ ನಂತರದಲ್ಲಿ ಇಡೀ ಬಿಜೆಪಿ ಸೈಲೆಂಟ್ ಆಗಿದೆ. ಯಾವ ರೀತಿ ಹೋರಾಟ, ಯಾವ ಹೋರಾಟ ಮಾಡ್ಬೇಕು ಅನ್ನುವಂತಹದ್ದು ಕೂಡ ಕನ್ಫ್ಯೂಷನ್ ಅಲ್ಲಿ ಇರಂಗಿದೆ. ಸಿಂಧೂರ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.